ನನಗೆ 23 ವರ್ಷ ವಯಸ್ಸು ನೋಡೋದಕ್ಕೇನು ಸುಂದರವಾಗಿ ಇದ್ದೀನಿ. ನನ್ನ ಗಂಡ ಒಬ್ಬ ಇಂಜಿನಿಯರ್, ನೋಡೋದಕ್ಕೆ ಅವನು ಕೂಡ ಹ್ಯಾಂಡ್ಸಮ್ ಆಗಿದ್ದಾನೆ. ಒಂದು ಸಲ ನೋಡಿದ ತಕ್ಷಣ ಅವನನ್ನ ನಾನು ಒಪ್ಪಿಕೊಂಡು ಬಿಟ್ಟೆ. ಮದುವೆನೂ ನಡೆದು ಹೋಯಿತು. ಮದುವೆ ಸೆಟ್ ಆದಾಗಿಂದ ಒಂದು 4-5 ಸಿನಿಮಾ ನೋಡಿದ್ವಿ. ಹಾಗೆ ಪಾರ್ಕ್ ರೆಸ್ಟೋರೆಂಟ್ ಅಂತ ಸ್ವಲ್ಪ ಅಲ್ಲಿ ಇಲ್ಲಿ ಓಡಾಡಿದ್ದೀವಿ. ಸಮಯ ಸಿಕ್ಕಾಗಿಲ್ಲ. ನನ್ನ ಗಂಡ ಅವರು ಕೂಡ ಸ್ವಲ್ಪ ಪೋಲಿ ಮಾತುಗಳನ್ನ ಆಡ್ತಾ ನನ್ನ ಕೆಣುಗತಾ ಇರ್ತಿದ್ರು. ನಾನು ನಾಚಿಕೆಯಾಗುತ್ತೆ ಹೋಗಿಪ್ಪ, ನೀವು ತುಂಬಾನೇ ತರಲೆ ಅಂತ ಹೊರಗೆ ಹೇಳ್ತಾ ಇದ್ರೂ ಕೂಡ ಮನಸ್ಸಿನಲ್ಲಿನೇ ಅವರ ಮಾತುಗಳನ್ನ ಮೆಲಕು ಹಾಕುತ್ತಾ ಖುಷಿಪಡ್ತಿದ್ದೆ. ಅದನ್ನ ಅರಿತ ಅವರು ಒಮ್ಮೆ ಸ್ವಲ್ಪ ಫಿಸಿಕಲ್ ಆಗೋದಕ್ಕೆ ಕೂಡ ಪ್ರಯತ್ನಪಟ್ಟಿದ್ರು. ಆದರೆ ನಾನು ಮದುವೆ ಆಗೋವರೆಗೂ ಇದೆಲ್ಲ ಬೇಡ ಅಂತ ಸೀರಿಯಸ್ ಆಗಿ ಹೇಳಿಬಿಟ್ಟಿದ್ದೆ. ಅದಕ್ಕೆ ಅವರು ಬರೀ ಕೆನ್ನೆ ಮೇಲೆ, ಹಣೆ ಮೇಲೆ, ನನ್ನ ಕಣ್ಣಿನ ಮೇಲೆ ಮಾತ್ರನೇ ಮುತ್ತು ಕೊಟ್ಟು ತೃಪ್ತಿಪಟ್ಟು ಸುಮ್ನಾಗಿಬಿಡ್ತಿದ್ರು. ಈಗ ಮದುವೆ ಆಗಿದೆ. ನನ್ನ ಮೊದಲ ರಾತ್ರಿ. ಮನೆಯವರೆಲ್ಲ ಸೇರಿ ನಮ್ಮ ಮೊದಲ ರಾತ್ರಿಯನ್ನ ಶಾಸ್ತ್ರೋಕ್ತವಾಗಿ ನಮ್ಮ ಮನೆಯಲ್ಲಿನೇ ಮಾಡುವುದಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು. ರಾತ್ರಿ ಊಟ ಮುಗಿದು ಸುಮಾರು 10ರ ಹೊತ್ತಿಗೆ ಮೊದಲೇ ಸಿದ್ಧಪಡಿಸಿದ್ದ ಒಂದು ರೂಮಿನೊಳಗೆ ಕೈಯಲ್ಲಿ ಬಾದಾಮಿ ಹಾಲಿನ ಲೋಟ ಹಿಡಿದಿದ್ದ ನನ್ನನ್ನ ಅಕ್ಕ ಮತ್ತು ನನ್ನ ಸ್ನೇಹಿತರು ಎಲ್ಲರೂ ಸೇರಿ ಚೇಷ್ಟೆ ಮಾಡ್ತಾ ನನ್ನನ್ನ ರೇಗಸ್ತಾ ಕರ್ಕೊಂಡು ಬಂದು ರೂಮಿನ ಒಳಗಡೆ ತಳ್ಳಿಬಾಗಲ ಹಾಕೊಂಡು ಬಿಟ್ಟಿದ್ರು. ನಾನು ಕೆಂಪು ಬಣ್ಣದ ಸೀರೆಯನ್ನುಟ್ಟು ಕೂದಲನ್ನ ತೆಳುವಾಗಿ ಜಡೆ ಹಿಡಿದು ಕಟ್ಟಿ ಮಲ್ಲಿಗೆ ಹೂ ಮುಡಿದು ಕೈಯಲ್ಲಿ ಬಾದಾಮಿ ಹಾಲನ್ನ ಹಿಡಿದು ಆ ಮುಹೂರ್ತದ ರೂಮಿಗೆ ಬಂದೆ. ಸ್ವಲ್ಪವೇ ಕತ್ತೆತ್ತಿ ನೋಡಿದೆ. ಮಂಚದ ಮೇಲೆ ಹೊಸ ಮೆತ್ತಗಿನ ಹಾಸಿಗೆ, ಬೆಡ್ಶೀಟ್ ಹಾಸಿ ಗುಲಾಬಿ, ಮಲ್ಲಿಗೆ, ಕನಕಾಂಬ್ರ ಇತ್ಯಾದಿ ವಿಧವಿಧವಾದ ಹೂಗಳಿಂದ ಅಲಂಕರಿಸಿ ಪಕ್ಕದ ಟೇಬಲ್ನ ಮೇಲೆ ಹಣ್ಣುಗಳು, ಸಿಹಿ ತಿಂಡಿಗಳು ಎಲ್ಲವನ್ನ ನೀಟಾಗಿ ಜೋಡಿಸಲಾಗಿತ್ತು. ಕುಡಿಯುವ ನೀರಿನ ಸುವಾಸನೆ ರೂಮಿನ ತುಂಬ ತುಂಬಿ ಮದುಮಕ್ಕಳ ಮೊದಲ ರಾತ್ರಿಯ ಆಟಕ್ಕೆ ಹೇಳಿ ಮಾಡಿಸಿದ ವಾತಾವರಣ ನನ್ನನ್ನ ಆಹ್ವಾನಿಸಿತ್ತು. ಅದುವರೆಗೂ ನನ್ನ ಬರುವಿಕೆಗಾಗಿ ಕಾದು ಪರಿತಪಿಸುತ್ತಾ ಇದ್ದ ನನ್ನ ಗಂಡ ಮೆಲ್ಲನೆ ಎದ್ಬಂದು ಬಾಗಿಲ ಹತ್ರವೇ ಹಿಂದೆ ಮುಗುಳು ನಗುತ್ತಾ ನಿಂತಿದ್ರು. ಅವರು ಕೂಡ ಚಿಗುರು ಮೀಸೆಯ ಚೆಲುವ, ಬಿಳಿ ಪಂಚೆ ಮತ್ತು ಬಿಳಿ ಶರ್ಟ್ ಅನ್ನ ಧರಿಸಿ ಕೈಗೆ ಮಲ್ಲಿಗೆ ಹೂವಿನ ಒಂದು ಮಾಲೆಯನ್ನ ಸುತ್ತಕೊಂಡು ಹತ್ರ ಬಂದಾಗ ಅವರ ಮೈಯಿಂದ ಮದುವೆಯ ಸಮಯದಲ್ಲಿ ಸ್ನಾನ ಮಾಡಿಸುವಾಗ ಹಚ್ಚಿದ್ದ ಅರಿಶಿನ, ಶ್ರೀಗಂಧ ಇತ್ಯಾದಿಗಳ ಸುವಾಸನೆಯಿಂದ ಮತ್ತೇರಿಸುವಂತಿತ್ತು. ಅದನ್ನ ಕಂಡು ನನಗೆ ತುಂಬಾ ನಾಚಿಕೆಯಾಗಿ ನೆಲದತ್ತ ಬಾಗಿಸದೆ. ಆಗ ಅವರೇ ಅಂಗೈ ಬೆರಳಿನಿಂದ ನನ್ನ ಗಲ್ಲನ್ನ ಮೇಲಕ್ಕೆತ್ತಿ ಕಣ್ಣಲ್ಲಿ ಕಣ್ಣಿರಿಸಿ ಒಂದು ರೀತಿ ತುಂಟನಾಗೆ ತುಂಬಿದ ಕಣ್ಣುಗಳಿಂದ ನನ್ನ ಎಡಬಿಡದೆ ನೋಡಿದ್ರು. ಆ ನೋಟಕ್ಕೆ ಶರಣಾಗಿ ಮತ್ತೆ ನನ್ನ ದೃಷ್ಟಿ ನೆಲದೆಡೆ ಮಾಡಿ ನಿಲ್ಲೋದಕ್ಕೆ ನನಗೆ ಹೇಳಿದ್ರು. ಸ್ವಪ್ನ, ಈಗ ನೀನು ಪೂರ್ತಿ ನನ್ನವಳು. ಇವತ್ತು ನೀನು ನನ್ನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಆಗೋದಿಲ್ಲ. ಯಾವಾಗಲೂ ಹೇಳ್ತಿದ್ದೆ ಅಲ್ವಾ ಮದುವೆ ಆದ ಮೇಲೆ ಇದೆಲ್ಲ ಅಂತ. ಈಗ ನೀನು ನನ್ನ ಸ್ವಂತ, ನಾನು ಏನು ಬೇಕಾದ್ರೂ ಮಾಡಬಹುದು ಅಂತ ನನ್ನ ಕೈಯಲ್ಲಿದ್ದ ಹಾಲಿನ ಲೋಟನ ತಗೊಂಡು ಟೇಬಲ್ ಮೇಲೆ ಎರಸಿ ಮತ್ತೆ ಬಂದು ನನ್ನನ್ನ ಸೋಕುವಂತೆ ಪಕ್ಕ ನಿಂತರು. ನನ್ನ ಹೃದಯ ಜೋರಾಗಿ ಬಡಕೊಳ್ಳುವುದಕ್ಕೆ ಶುರುವಾಯಿತು. ನನ್ನ ಹೃದಯ ಬಡಿತ ಅವರವರೆಗೂ ಕೇಳ್ತಿತ್ತು. ನಿಧಾನವಾಗಿ, ಹಾಲನ್ನ ನೀವು ಅರ್ಧ ಕುಡಿದು ನನಗೆ ಅರ್ಧ ಕೊಡಬೇಕಂತೆ ಅಂತ ಹೇಳಿದೆ. ಆಗವರು ನನ್ನ ಹತ್ತಿರ ಕಿವಿ ಹತ್ರ ಬಾಗಿ, ಹೌದಾ, ಯಾರು ಹೇಳಿದ್ದು ಅಂತ ಕೇಳಿದ್ರು. ಅವರ ಬಿಸಿ ಉಸಿರು ನನ್ನ ಕುತ್ತಿಗೆಯ ಹತ್ರ ತಾಕ್ತಾ ಇದ್ದಾಗ ಒಂದು ಕ್ಷಣ ರೋಮಾಂಚನ ಆಯಿತು. ಮಾತಾಡೋದಕ್ಕೆ ಪದಗಳೇ ಬರಲಿಲ್ಲ. ಆದರೂ ಕೂಡ ಸುಧಾರಿಸಿಕೊಂಡು ಅಮ್ಮ ಹೇಳಿದ್ರು ಅಂತ ಹೇಳಿದೆ. ಅವರು ನಾನು ಮಾತಾಡ್ತಾ ಇರೋದನ್ನ ಹಾಗೆ ನೋಡುತ್ತಿದ್ದಾಗ ನಾಲಿಗೆಯಿಂದ ಒಂದು ರೀತಿ ಸವರಿಕೊಳ್ತಾ ಒದ್ದೆ ಮಾಡಿಕೊಂಡು ನನ್ನೆಡೆ ನೋಡುತ್ತಿದ್ದಾಗ ನನಗೆ ನಾಚಿಕೆ ಆದಂತಾಗಿ ದೀರ್ಘ ಶ್ವಾಸ ತೆಗೆದುಕೊಳ್ತಾ ಕಣ್ಣು ಮುಚ್ಚಿಕೊಂಡೆ. ಅವರ ಒಂದು ಬೆರಳಿನಿಂದ ನನ್ನ ಗಲ್ಲ ಹಿಡಿದು ಮೇಲೆ ಎತ್ತಿ ಮುಚ್ಚಿದ ನನ್ನ ಕಣ್ಣುಗಳ ಮೇಲೆ ಅವರ ತುಟಿ ಊರಿದ್ರು. ಆ ಬಿಸಿ ಉಸಿರಿನ ಮತ್ತು ತುಟಿಗಳ ಹಿತವಾದ ಪ್ರೀತಿಪೂರ್ವಕ ಬಿಸಿ ಸ್ಪರ್ಶಕ್ಕೆ ನಾನು ಮನಸ್ಸಿನೊಳಗೆ ಹಕ್ಕಿಯಂತೆ ಆರ್ತಿದ್ದೆ. ಹಾಗೆ ಮಾಡ್ತಲೇ ಸ್ವಲ್ಪ ಹೊತ್ತು ಏನೂ ಮಾಡದೆ ಸುಮ್ನಾಗ್ಬಿಟ್ರು. ನಾನು ಇದೇನಾಗ್ತಿದೆ ಅನ್ನೋ ಹತ್ರದಿಂದ ಕಣ್ತೆರೆದು ನೋಡಿದ್ರೆ ಅವರು ಆಸೆಗಳಿಂದ ತದೇಕಚಿತ್ತವಾಗಿ ನನ್ನನ್ನೇ ನೋಡ್ತಿದ್ರು. ನಾನಂತೂ ಈಗ ಇನ್ನು ನಾಚಿಕೆಯಿಂದ ಮುಜುಗರ ಆಗಿ ಅವರನ್ನೇ ಗಟ್ಟಿಯಾಗಿ ತಪ್ಪಿಕೊಂಡು ಬಿಟ್ಟೆ. ಸಡನ್ ಆಗಿ ಕರೆಂಟ್ ಹೋಗ್ಬಿಡ್ತು. ಈಗ ಇನ್ನು ಭಯ ಆಗಿ ಗಾಳಿ ಆಡೋದಕ್ಕೆ ಕೂಡ ಜಾಗ ಇಲ್ಲದಷ್ಟು ಗಟ್ಟಿಯಾಗಿ ಅವರನ್ನ ಅಪ್ಪಿಕೊಂಡೆ. ಆಗ ಅವರು ಕೂಡ ನನ್ನನ್ನ ಅಪ್ಪಿಕೊಂಡು ನನ್ನ ಕಿವಿ ಬಳಿ ಬಾಗಿ, ನೋಡು, ಆ ದೇವರು ಕೂಡ ನಮಗೆ ಎಷ್ಟೊಂದು ಸಹಾಯ ಮಾಡ್ತಿದ್ದಾನೆ, ಇನ್ನು ಎಷ್ಟೊತ್ತು ಲೇಟ್ ಮಾಡ್ತೀರಾ ಅಂತ ಹೇಳಿ ಕರೆಂಟೇ ಆಫ್ ಮಾಡ್ಬಿಟ್ಟ ಅಂತ. ಪ್ರಾಬ್ಲಮ್ ನಿಮಗೆ ಬೇಡ ಅಂತ ಅವನೇ ಆಫ್ ಮಾಡ್ಬಿಟ್ಟ. ಇನ್ನು ನಾವು ಯಾಕೆ ತಡ ಮಾಡೋದು, ಬಾ ಅಂತ ಹೇಳಿ ಕರ್ಕೊಂಡು ಹೋಗಿ ಮಂಚದಲ್ಲಿ ಮಲಗಿಸ್ತ. ಇಡೀ ರಾತ್ರಿ ನನ್ನನ್ನ ಬಿಡದೆ ಬೆತ್ತಲಿಯಾಗಿ ಅನುಭವಿಸಿ ಸಿಕ್ಕಾಪಟ್ಟೆ ಮಜಾ ಮಾಡಿದ್ರು. ಬೆಳಗಿನ ಜಾವ 5 ಗಂಟೆ ಅನ್ಸುತ್ತೆ. ಆಗ ತುಂಬಾ ಸುಸ್ತಾಗಿ ನನ್ನ ಮೇಲೆನೇ ಮಲಗಿಬಿಟ್ರು. ನಂಗೂ ಅಷ್ಟೇ ಮೈಕೈ ಎಲ್ಲಾ ನೋವು, ಒಂಥರ ನೋವು. ಆದರೂ ಕೂಡ ಒಂಥರ ಚೆನ್ನಾಗಿತ್ತು. ಇನ್ನೂ ಬೇಕು ಅಂತ ಅನಿಸ್ತಿತ್ತು. ಆ ನೋವಲ್ಲಿಯೂ ಒಂಥರ ಸಂತೋಷ ಇತ್ತು.
ಹಾಗೆ ಯೋಚಿಸ್ತಾ ನಿದ್ರೆಗೆ ಜಾರದೆ ನಾನು ಕಣ್ಣು ಬಿಟ್ಟಾಗ ಆಗಲೇ ಸೂರ್ಯನ ಬೆಳಕು ನನ್ನ ರೂಮಿಗೆ ಬರ್ತಿತ್ತು. ನಾನು ಕಣ್ಣು ತೆರೆದ ತಕ್ಷಣ ನಮ್ಮ ಪತಿದೇವರು ನನ್ನ ಮೇಲೆ ಮುದ್ದು ಮಗುವಿನ ಹಾಗೆ ಮಲ್ಕೊಂಡು ಬಿಟ್ಟಿದ್ರು. ಅವರನ್ನ ಆ ರೀತಿ ನೋಡಿ ಒಂಥರ ಏನೋ ಮನಸ್ಸಿಗೆ ಆನಂದ, ಹಾಗೆ ನಮ್ಮ ಅವಸ್ಥೆನ ನೋಡಿ ಒಂಥರ ಮುಜುಗರ. ಅಯ್ಯೋ, ಇಷ್ಟೊತ್ತು ಮಲಗಿಬಿಟ್ಟಿದೀವಿ ಹೊರಗಡೆ, ನಮ್ಮ ಬಗ್ಗೆ ಏನಂತ ತಿಳ್ಕೊಂಡ್ರೋ ಏನೋ ಅನ್ನೋ ಆತಂಕ, ಭಯ. ನಿಧಾನಕ್ಕೆ ಅವರನ್ನ ಎತ್ತಿ ಪಕ್ಕದಲ್ಲೇ ಮಲಗಿಸಿ ಇನ್ನೇನು ಮಂಚದಿಂದ ಇಳಿಬೇಕು ಮತ್ತೆ ಕೈ ಹಿಡಿದು ನನ್ನನ್ನ ಎಳೆದು ಗಟ್ಟಿಯಾಗಿ ಅಪ್ಪಿಕೊಂಡು ಮಲ್ಕೊಂಡು ಬಿಟ್ರು. ಆಗಲೇ ಬೆಳಕಾಗಿದೆ, ನಾವಿನ್ನೂ ಹೊರಗಡೆನೇ ಹೋಗಿಲ್ಲ ಅಂದ್ರೆ ಮನೆಯವರೆಲ್ಲ ಏನ ಅನ್ಕೊಂತಾರೆ ಬಿಡಿ ನನ್ನನ್ನ ಅಂತ ಕೇಳ್ಕೊಂಡಾಗ ಇನ್ನು ಸ್ವಲ್ಪ ಹೊತ್ತು ಮಲಗೋಣ, ನನಗೆ ನಿದ್ದೆ ಬರ್ತಿದೆ ಅಂತ ಹೇಳಿದ್ರು. ಆ ಮುದ್ದು ಮುಖ, ಆ ಮುದ್ದಾದ ಮಾತುಗಳನ್ನ ಕೇಳಿ ಮುದ್ದು ಮಾಡುವ ಅನಿಸಿಕೆ ಮನಸ್ಸಲ್ಲೇ ಮೂಡಿತು. ಆದರೆ ಈಗೇನಾದರೂ ನಾನು ಸ್ವಲ್ಪ ಮುಂದುವರೆದರೆ ಸಾಕು, ಚೂರು ನನ್ನನ್ನ ಬಿಡೋದೇ ಇಲ್ಲ ಅಂತ ಅರ್ಥ ಆಗಿ ಅವರ ಕಿವಿ ಬಳಿ ಹೋಗಿ, ದಯವಿಟ್ಟು ನನ್ನನ್ನ ಬಿಟ್ಟು ಬಿಡಿ, ನೀವು ಹೋಗಿ, ನಾನು ಸ್ನಾನ ಮಾಡಿ ರೆಡಿ ಆಗೋವರೆಗೂ ಮಲಗಿ, ಅದಾದ ಮೇಲೆ ನಾನು ಎಬ್ಬಿಸ್ತೀನಿ ಅಂತ ರೆಡಿಯಾಗಿ ಮೊದಲು ಕೆಳಗಡೆ ಹೋಗೋಣ, ಇದ್ರೆ ಸ್ವಲ್ಪ ಹೊತ್ತಲ್ಲೇ ಮನೆಯವರೆಲ್ಲ ಬಂದು ಬಾಗಲು ಬಡಿತಾರೆ ಅಂತ ಹೇಳಿದೆ. ಹಾಗಿದ್ದರೆ ನನಗೆ ಏನಾದರೂ ಕೊಟ್ಟು ಹೋಗು ಅಂತ ಕೇಳಿದ್ರು. ರಾತ್ರಿಯೆಲ್ಲ ಕೊಟ್ಟಿದ್ದು ನಿಮಗೆ ಸಾಕಾಗಲಿಲ್ವಾ ಅಂತ ಕೇಳ್ದೆ. ಇಲ್ಲ, ನನಗೆ ಸಾಕಾಗಲಿಲ್ಲ, ಇನ್ನೂ ಬೇಕು ಕೊಡು ಅಂತ ಕೇಳಿದ್ರು. ಆಗ ಅವರ ಕೆನ್ನೆ ಮೇಲೆ ಒಂದು ಮುತ್ತು ಕೊಟ್ಟು ಅಲ್ಲಿಂದ ಬಿಡಿಸಿಕೊಂಡು ಓಡಿ ಹೋದೆ. ಕೊನೆಗೆ ನಾನು ರೆಡಿಯಾಗಿ ಬಂದು ಅವರನ್ನು ಎದ್ದೇಳಿಸಿ ಅವರಿಗಾಗಿ ಕಾಯುತ್ತಾ ಕೂತೆ. ಅವರು ಕೂಡ ರೆಡಿಯಾಗಿ ನನ್ನನ್ನ ಕಾಡಿಸಿ ಪೀಡಿಸಿ ಸ್ವಲ್ಪ ಮುದ್ದಾಡಿ ಕೆಳಗಡೆ ಬಂದೆವು. ಎಲ್ಲರೂ ನಮ್ಮನ್ನ ಹಾಗೆ ನೋಡ್ತಿದ್ರು. ಆಗ ಅವರ ಮುಂದೆ ಹೋಗೋಕೆ ಒಂಥರ ಮುಜುಗರ, ಆದರೂ ಕೂಡ ಏನು ಮಾಡೋದು. ಹಾಗಾಗಿ ಇಬ್ಬರು ಬಂದು ಹಾಲಲ್ಲಿ ಕೂತಾಗ ಅಮ್ಮ ಇಬ್ಬರಿಗೂ ತಿಂಡಿ ತಂದುಕೊಟ್ರು. ಇಬ್ಬರು ಏನೂ ಮಾತಾಡದೆ ತಿಂಡಿ ತಿಂದು ಕೈ ತೊಳೆದು ಅವರು ರೂಮ್ಗೆ ಹೋಗ್ಬಿಟ್ರು. ನಾನು ಸೀದಾ ಅಮ್ಮನ ಹತ್ರ ಅಡುಗೆ ಮನೆಗೆ ಹೋಗಿ ಅಲ್ಲೇ ನಿಂತ್ಬಿಟ್ಟೆ. ಕಥೆ ಇಲ್ಲದಂಗೆ ಮುಗಿಯುತ್ತೆ. ಕಥೆ ಹೇಗಿತ್ತು, ಇಷ್ಟ ಆಯ್ತಾ? ಕಥೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.